Hello everyone, welcome back to my channel and it's me Avish. ಇವತ್ತು ನಾನು ಏನು ಮಾಡ್ತಿದ್ದೀನಿ ಅಂದರೆ 7 ಥಿಂಗ್ಸ್ ನನ್ನ ಲೈಫಲ್ಲಿ ಹೇಗೆ ಚೇಂಜ್ ಮಾಡ್ತು ಆ್ಯಂಡ್ ಇನ್ ಜಸ್ಟ್ 30 ಡೇಸಲ್ಲಿ. ಇಫ್ ಯು ಆರ್ ಫೀಲಿಂಗ್ ಎಲ್ಲಾದರೂ ಸ್ಟ್ರಕ್ ಇಲ್ಲ ಅಂದರೆ ಲೋ ಎನರ್ಜಿ ಏನಾದರೂ ಫೀಲ್ ಮಾಡ್ತಾಯಿದ್ರಿ ಅಂದರೆ ಈ ವಿಡಿಯೋ ಬಂದುಬಿಟ್ಟು ನಿಮಗೋಸ್ಕರ. ಆ್ಯಂಡ್ ನೀವು ನೋಡ್ತಿದ್ದೀರಾ ಸ್ಟೈಲ್ ಲಿಂಕ್, ನಾನು ನಿಮ್ಮ ಅವಿನಾಶ್ ಅಂತ ಕೇಳಿರ್ತೀರ. ನೀವೇನಾದರೂ ಹೊಸ್ತಾಗಿದ್ರೆ ನಮ್ಮ ಚಾನಲ್ಗೆ ಇವಾಗ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಕಮೆಂಟ್ ಶೇರ್ ಮಾಡೋದನ್ನ ಮರೆಯೋಕೋಬಿಡಿ. ಸೊ ಲೆಟ್ಸ್ ಸ್ಟಾರ್ಟ್ ದಿ ವಿಡಿಯೋ. ಆ್ಯಂಡ್ ಈ 7 ಮೇನ್ ಥಿಂಗ್ಸಲ್ಲಿ ಬಂದ್ಬಿಟ್ಟು ಫಸ್ಟ್ ಒಂದು ಏನಪ್ಪ ಅಂದರೆ ವೇಕಪ್ ಅರ್ಲಿಯರ್ ಅಂತ ಯಾಕೆ ಹೇಳ್ತಿದ್ವಿ ಅಂದರೆ ನೀವೇನಾದರೂ 5:30 ಆ್ಯಂಡ್ 6:30 ಅಷ್ಟು ಬೇಗ ಹೇಳ್ತಿದ್ರೆ ಪ್ಲೀಸ್ ಸ್ಟಾಪ್ ದಟ್. ಆ್ಯಂಡ್ ಅದಲ್ಲದೆ ವೇಕಪ್ ಅರ್ಲಿಯರ್ ಅಂದರೆ ಆ ಥರ ಅಲ್ಲ ನಾನು ಹೇಳ್ತಿರೋದು, 7 ಇಲ್ಲಾಂದರೆ 8. ಹೇಗೆ ಅಂದರೆ ಅಟ್ಲೀಸ್ಟ್ ಸೈಂಟಿಸ್ಟ್ ಆಗಿರ್ಬೋದು ಇಲ್ಲ ಡಾಕ್ಟರ್ ತುಂಬ ಏನಾದರೂ ಮಾಡಿರೋರೆಲ್ಲ ಏನು ಹೇಳ್ತಾರೆ ಅಟ್ಲೀಸ್ಟ್ ವಿ ನೀಡ್ 8 to 9 hours ಸ್ಲೀಪ್ ಬೇಕು ಅಂತ. ಸೊ ಬಿಕಾಸ್ ಅದರಿಂದ ನಿಮ್ಗೆ ಏನಾಗುತ್ತೆ ಅಂದರೆ ಮೈಂಡ್ ಡಿಸ್ಟರ್ಬ್ ಆಗಲ್ಲ. ಆ್ಯಂಡ್ ನೀವೇನಾದರೂ ಲೋ ಇದನ್ನು ಕೊಡ್ತಿದ್ರೆ ಸ್ಲೀಪ್ ಟೈಮ್ ನೀವೇ 5 hours 4 hours ಆ ಥರ ಸ್ಲೀಪ್ ಟೈಮ್ ಕೊಡ್ತಿದ್ರಿ ಅಂದರೆ ನೀವು ಪ್ಲೀಸ್ ಸ್ಟಾಪ್ ದಟ್. ಯಾಕಂದರೆ ಆ ಡೇ ಏನಾಗುತ್ತಿದೆ ನೀವು ಯಾವತ್ತೂ ಆ ಥರ ಲೋ ಸ್ಲೀಪ್ ಕೊಟ್ಟಿರ್ತೀರಲ್ಲ ಆ ಡೇ ಫುಲ್ ವೀಕ್ ಆಗಿರುತ್ತೆ ಆ್ಯಂಡ್ ಲೋ ಎನರ್ಜಿ ಆಗಿರುತ್ತೆ. ಸೊ ಪ್ಲೀಸ್ ಆದಷ್ಟು 8 to 9 hours ಕೊಡೋದಕ್ಕೆ ಟ್ರೈ ಮಾಡಿ. ಆ್ಯಂಡ್ ಸೆಕೆಂಡ್ ಥಿಂಗ್ ಬಂದ್ಬಿಟ್ಟು ಏನಪ್ಪ ಅಂದರೆ ಮಾರ್ನಿಂಗ್ ಸ್ಟ್ರೆಚ್. ನೀವೇನು ವೇಕಪ್ ಎದ್ಮೇಲೆ ಮಾರ್ನಿಂಗ್ ಸ್ಟ್ರೆಚ್ ಮಾಡಬೇಕು ಅಂತ ಯಾಕೆ ಹೇಳ್ತಿದ್ದೀರ, ಲೈಕ್ ನಿಮ್ಮ ಬಾಡಿ ಸ್ಟ್ರಕ್ಚರ್ ಏನಿರುತ್ತಲ್ಲ ಅದೆಲ್ಲ ಫ್ಲೆಕ್ಸಿಬಲ್ ಆಗಿರುತ್ತೆ. ಆ್ಯಂಡ್ ಅದಲ್ಲದೆ ನೀವೇ ಜಿಮ್ಗೆ ಹೋಗ್ಬೇಕಂತ ಇಲ್ಲ, ಮನೇಲಿ ಮಾಡಿಬಿಟ್ಟು ಲೈಕ್ ಮ್ಯಾಟ್ ಅದು ಯೂಸ್ ಮಾಡ್ಕೊಂಡು ಮಾಡೋದು ಸಾಕು. ಲೈಕ್ ಮ್ಯೂಸಿಕ್ ಕಾಮ್ ಆಗಿರೋ ಮ್ಯೂಸಿಕ್ನ ಯೂಸ್ ಮಾಡಿಕೊಂಡು ಡೈಲಿ ನೀವು 10 minutes ಮಾಡಿದ್ರು ಸಾಕು. ಜಸ್ಟ್ ಅದನ್ನ ಮಾಡ್ತಾಯಿದ್ರೆ ನಿಮ್ಮ ರೂಟೀನ್ ಏನಿರುತ್ತಲ್ಲ ಪ್ಲೀಸ್ ಅದು ನಿಮಗೆ ಟ್ರಸ್ಟ್ ಮೀ ನಿಮ್ಮ ಬಾಡಿ ಏನಿರುತ್ತಲ್ಲ ನಿಮಗೆ ರಿಯಲಿ ಥ್ಯಾಂಕ್ಫುಲ್ ಇರುತ್ತೆ. ಆ್ಯಂಡ್ ಥರ್ಡ್ ಥಿಂಗ್ ಬಂದ್ಬಿಟ್ಟು ಏನಪ್ಪ ಅಂದರೆ ಡಿಜಿಟಲ್ ಡಿಟಾಕ್ಸ್ ಅಂದರೆ ಏನು ಅಂದರೆ ಮೇನ್ಲಿ ನೀವು ಫೋನ್ ಯೂಸ್ ಮಾಡ್ತಿರ್ತೀರ ಜಾಸ್ತಿ, ಅಟ್ಲೀಸ್ಟ್ ಇನ್ ಅ ಡೇ 1 hour ಆಗಿರ್ಬೋದು ಇಲ್ಲ 2 hour ಮ್ಯಾಕ್ಸಿಮಮ್ ನಿಮ್ಗೆ ಎಷ್ಟೇ ಆಗುತ್ತೆ ಅಷ್ಟು ಕೊಡಿ. ಅಟ್ಲೀಸ್ಟ್ ಮಿನಿಮಮ್ 1 hour ವಿತೌಟ್ ಮೊಬೈಲ್ಸ್ ಆಗಿರ್ಬೋದು ಇಲ್ಲ ವಿತೌಟ್ ಸ್ಕ್ರೀನ್. ಇಲ್ಲ ಅಂದರೆ ನೀವು ನೋಡಿರ್ಬೋದು ಸ್ಕ್ರೋಲ್ ಮಾಡೋದು, ಅದನ್ನ ಸ್ಟಾಪ್ ಮಾಡಿ ಅಂತ. ಲೈಕ್ ಅದರಿಂದ ಏನಾಗುತ್ತೆ ಅಂದರೆ ನಿಮ್ಮ ಬ್ರೈನ್ ಇರುತ್ತಲ್ಲ ಫುಲ್ ಅದ್ರ ಮೇಲೆ ಫುಲ್ ಕಾನ್ಸಂಟ್ರೇಟ್ ಆಗಿರುತ್ತೆ. ಸೊ ಆದಷ್ಟು ಅದನ್ನ ಅವಾಯ್ಡ್ ಮಾಡಿ. ಫಸ್ಟ್ ರೀಡಿಂಗ್ ಬುಕ್ಸ್ ಇಲ್ಲಾಂದರೆ ಆ ಥರ ಎಲ್ಲ ಸ್ಟಾರ್ಟ್ ಮಾಡಿ, ಇಲ್ಲ ಪ್ಲೇಯಿಂಗ್ ಆ ಥರ ಎಲ್ಲ ಸ್ಟಾರ್ಟ್ ಮಾಡೋಕ್ಕೆ ಟ್ರೈ ಮಾಡಿ. ಫಸ್ಟ್ ಏನಿರುತ್ತಲ್ಲ ತುಂಬ ಕಷ್ಟನೇ ಆಗುತ್ತೆ, ಏನೋ ಬರ್ತಾ ನಿಮಗೆ ಈಸಿ ಆಗುತ್ತೆ. ಪ್ಲೀಸ್ ಆದಷ್ಟು ಇವತ್ತಿನ ಟ್ರೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಅದನ್ನ ವಿತೌಟ್ ಮೊಬೈಲ್ಸ್ ಇಲ್ಲಾಂದರೆ ಸ್ಕ್ರೀನ್ ಸ್ಟಾರ್ಟ್ ಮಾಡಿ ನೋಡಿ. ನೆಕ್ಸ್ಟ್ ಪಾರ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ಡೈಲಿ ಟು ಡೂ ಲಿಸ್ಟ್. ಇದನ್ನ ಯಾಕೆ ಹೇಳ್ತೀನಿ ಅಂದರೆ ಜಸ್ಟ್ ನಿಮಗೆ ಐಡಿಯಾ ಇರಲ್ಲ ಈ ದಿನ ನಾನು ಏನು ಮಾಡಬೇಕು ಅದು ಇದು ಅಂತ. ಲೈಕ್ ಫಸ್ಟು ನೀವು ಎದ್ದ ತಕ್ಷಣ ಏನು ಮಾಡಿ ಅಂದರೆ ಲೀಸ್ಟ್ ಮಾಡ್ಕೊಳ್ಳಿ, ವಾಟ್ ಐ ನೀಡ್ ಟು ಡೂ ಇವತ್ತು ಅಂತ. ಇವತ್ತು ಏನು ಮಾಡಿದ್ರೆ ಹೇಗಿರುತ್ತೆ ಅಂತ, ಅದರಿಂದ ಏನು ಸಿಗುತ್ತೆ ನಿಮಗೆ ಕ್ಲಾರಿಟಿ ಇರುತ್ತೆ ಇವತ್ತಿನ ದಿನದಲ್ಲಿ ನಾನು ಏನು ಮಾಡ್ಬೋದು ಅಂತ. ಆ್ಯಂಡ್ ಅದ್ರ ಫೋಕಸ್ ಇರುತ್ತೆ, ಲೈಕ್ ಇವತ್ತಿನ ದಿನ ಇದು ಮಾಡ್ಬೇಕು ಅಂದ್ಕೊಂಡಿದ್ರೆ ಅದು ಮಾಡಬೇಕು ಅಂತ. ಆ್ಯಂಡ್ ಅದಲ್ಲದೆ ನಿಮಗೆ ಸ್ಮಾಲ್ ವಿನ್ಸ್, ಅದರಿಂದ ಏನಾಗುತ್ತದೆ ನೀವು ಮಾಡಿದ ತಕ್ಷಣ ಫುಲ್ ಹ್ಯಾಪಿನೆಸ್ ಆಗುತ್ತೆ ಆ್ಯಂಡ್ ಯು ವಿಲ್ ಡೂ ಆ ಥರ ಮೂರ್ ಮಾಡ್ತಾ ಇರ್ತೀವಿ. ಸೊ ಆದಷ್ಟು ಫೋಕಸ್ ಆಗಿರಿ. ಆ್ಯಂಡ್ ಇದಕ್ಕೆ ಬೆಳಗ್ಗೆ ಎದ್ದ ತಕ್ಷಣ ಫಸ್ಟು ಲೀಸ್ಟ್ ಮಾಡಿ, ಅದರಿಂದ ನಿಮಗೆ ಫುಲ್ ಕ್ಲಾರಿಟಿ ಆಗಿರುತ್ತೆ. ನೆಕ್ಸ್ಟ್ ಪಾರ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ಹೈಡ್ರೇಟ್ ಲೈಕ್ ಕ್ರೇಜಿ. ಇದನ್ನ ನೀವು ಸುಮಾರು ಕಡೆ ಕೇಳಿರ್ತೀರ. ಆ್ಯಂಡ್ ಮೋಟಿವೇಶ್ನಲ್ ಇಲ್ಲ ಅಂದರೆ ನಿಮ್ಮ ಆ್ಯಕ್ಟರ್ಸ್, ನಿಮ್ಮ ಫೇವ್ರೇಟ್ ಬ್ಲಾಗರ್ಸ್ ಆ ಥರ ಎಲ್ಲ ಸುಮಾರು ಜನ ಹತ್ರ ಕೇಳಿರ್ತೀರಿ ನೀವು ಹೈಡ್ರೇಟ್. ಅದರಿಂದ ಏನು ಹೆಲ್ಪ್ ಆಗುತ್ತೆ ಅಂದರೆ ನಿಮ್ಮದು ಬಾಡಿ ಏನಿರುತ್ತಲ್ಲ ಫುಲ್ ಹೈಡ್ರೇಟ್ ಆಗಿರುತ್ತೆ. ಅದಲ್ಲದೆ ನಿಮ್ಮ ಹೆಡ್ಡೇಕ್ ಆಗಲ್ಲ ಜಾಸ್ತಿ, ಅದಲ್ಲದೆ ಆ್ಯಕ್ನೀಸ್ ಆ್ಯಂಡ್ ಫೇಸ್ ಫುಲ್ ಕ್ಲಿಯರ್ ಆಗಿರುತ್ತೆ ಆ್ಯಂಡ್ ಬಾಡಿ ಫುಲ್ ನೀಟಾಗಿರುತ್ತೆ. ಅದರಿಂದ ಹೈಡ್ರೇಟ್ ಮಾಡಿ ಅಂದರೆ ಅಕಸ್ಮಾತ್ ನಿಮ್ಗೆ ಏನಾದರೂ ಪ್ಲೇನ್ ವಾಟರ್ನ ಕುಡಿಯೋಕ್ಕೆ ಬೋರ್ ಆಗ್ತಾಯಿದೆ, ಯು ಕ್ಯಾನ್ ಆ್ಯಡ್ ಲೆಮನ್ ಇಲ್ಲಾಂದರೆ ಮಿಂಟಿ ಆ ಥರ ಆ್ಯಡ್ ಮಾಡಿ. ಅದರಿಂದ ನಿಮಗೆ ಫುಲ್ ಇನ್ನೂ ಒಂದು ಸ್ವಲ್ಪ ಎನರ್ಜಿಕ್ ಆಗಿರುತ್ತೆ ಆ್ಯಂಡ್ ಡ್ರಿಂಕ್ನ ಟೇಸ್ಟಿಯಾಗಿರುತ್ತೆ. ಸೊ ಅದನ್ನ ಪ್ರೋ ಟಿಪ್ಸ್ಗೋಸ್ಕರ ಇದನ್ನ ಆ್ಯಡ್ ಮಾಡ್ಕೊಂಡು. ನೆಕ್ಸ್ಟ್ ಥಿಂಗ್ ಬಂದ್ಬಿಟ್ಟು ಏನಪ್ಪ ಅಂದರೆ ಸ್ಟಾರ್ಟ್ ಸೇಯಿಂಗ್ ನೋ ಅಂತ ಯಾಕೆ ಹೇಳ್ತೀನಿ. ಇದನ್ನು ಬಂದ್ಬಿಟ್ಟು ರೂಡ್ ಆಗಿರಲ್ಲ, ಲೈಕ್ ರೆಸ್ಪೆಕ್ಟ್ಫುಲ್. ನೀವೇನು ಮಾಡ್ಬೇಕು ಅಂದ್ಕೊಂಡಿರ್ತಾರೆ ಅದು ಕಂಪ್ಲೀಟ್ ಆಗಿರಲಿಲ್ಲ ಅಂದರೆ ಮಧ್ಯದಲ್ಲಿ ಯಾರಾದರೂ ಬಂದು ಕರೆದ್ರೆ ಆ್ಯಂಡ್ ಫಾರ್ ಎಕ್ಸಾಂಪಲ್ ಈ ಕಡೆ ಹೋಗೋಣ ಆ್ಯಂಡ್ ಅದಲ್ಲದೆ ಎಲ್ಲ ಟ್ರಿಪ್ ಆ ಥರ ಎಲ್ಲ ಪ್ಲ್ಯಾನಿಂಗ್ ಮಾಡ್ಕೊಂಡು ಹೋಗೋಣ ಅಂತಂದರೆ ಪ್ಲೀಸ್ ಸೇ ನೋ. ಯಾಕಂದರೆ ನಿಮ್ದು ಏನಿರುತ್ತಲ್ಲ ಏಮ್ ಆ್ಯಂಡ್ ಗೋಲ್ ಅದನ್ನ ನೀವು ಕಂಪ್ಲೀಟ್ ಮಾಡಿ ಫಸ್ಟು. ಲೈಕ್ ಈ ದಿನದಲ್ಲಿ ನಿಮ್ದೇನು ಫೋಕಸ್ ಆಗಿರುತ್ತಲ್ಲ, ಲೈಕ್ ಈ ದಿನದಲ್ಲಿ ನೀವೇನು ಪೀರಿಯಡ್ ಇಟ್ಕೊಂಡಿರ್ತೀರಲ್ಲ ಟೈಮ್ ಟೇಬಲ್ ಹಾಕ್ಕೊಂಡು ಅದು ಕಂಪ್ಲೀಟ್ ಆಗೋದಂಕ ಬೇರೆ ಕಡೆ ಹೋಗ್ಕೋಬೇಡಿ. ನೋ ಹೇಳೋಕ್ಕೆ ನಿಮ್ಗೆ ಲೈಕ್ ಅದು ಫಸ್ಟು ರೂಡಾಗಿ ಅನಿಸಲ್ಲ, ಇಟ್ ಈಸ್ ಜಸ್ಟ್ ರೆಸ್ಪೆಕ್ಟ್ಫುಲ್ ಆಗಿರುತ್ತೆ. ಆ್ಯಂಡ್ ಅದರಿಂದ ನಿಮ್ಗೆ ಟೈಮ್ ಉಳಿಯುತ್ತೆ, ಅದರಿಂದ ನಿಮ್ಮ ಸ್ಪೇಸ್ನ ನೀವು ಮಾಡ್ಕೊಳ್ಳಿ ಫಸ್ಟು. ಆ್ಯಂಡ್ ಅದಲ್ಲದೆ ಜಸ್ಟ್ ಸೇಯಿಂಗ್ ಎಸ್ ಅದು ನಿಮ್ಮ ಬಿಟ್ಬಿಟ್ಟು ನೀವು ಬೇರೆ ಕಡೆ ಹೋದರೆ ಆ್ಯಂಡ್ ಇಟ್ ಈಸ್ ಪೆಂಡಿಂಗ್ ವರ್ಕ್ ಯಾವತ್ತೂ ಪೆಂಡಿಂಗ್ ಆಗಿರುತ್ತೆ. ಸೊ ಆದಷ್ಟು ನೀಟಾಗಿ ಆ್ಯಂಡ್ ಎಲ್ಲಿ ನೋವು ಹೇಳಬೇಕು ಅದನ್ನೆಲ್ಲ ನೋಡ್ಕೊಂಡು ನೋವು ಹೇಳಿ. ನೆಕ್ಸ್ಟ್ ಆ್ಯಂಡ್ ಲಾಸ್ಟ್ ಥಿಂಗ್ ಬಂದ್ಬಿಟ್ಟು ಏನಪ್ಪ ಅಂದರೆ ನೈಟ್ ರಿಫ್ಲೆಕ್ಷನ್ ಜರ್ನಲ್. ಲೈಕ್ ಹೇಗೆ ಅಂದರೆ ವಾಟ್ ಐ ಡಿಡ್ ಟುಡೇ ಆ್ಯಂಡ್ ವಾಟ್ ಐ ಆಮ್ ಗ್ರೇಟ್ಫುಲ್ ಆ್ಯಂಡ್ ವಾಟ್ ಕ್ಯಾನ್ ಡೂ ಫಾರ್ ಆ್ಯಂಡ್ ಇಲ್ಲಾಂದರೆ ಇಂಪ್ರೂವ್ ಏನು ಮಾಡ್ಕೋಬೋದು ಟುಮಾರೋ ಅಂತ. ಆ್ಯಂಡ್ ಹೇಗೆ ಹೇಳ್ತೀನಿ ಅಂದರೆ ಇವತ್ತೇನು ಮಾಡಿದ್ದೀರಾ ಆ್ಯಂಡ್ ನೀವು ಮಾಡಿದ್ರಿಂದ ನೀವು ಹ್ಯಾಪಿಯಾಗಿದ್ದೀರಾ ಇವತ್ತು ಆ್ಯಂಡ್ ಇದನ್ನ ಇಂಪ್ರೂವ್ ಮಾಡ್ಕೋಬೋದಾ ನಾಳೆ ಅಂತ. ಜಸ್ಟ್ ಅದನ್ನ
3 ನೀವೇನು ಮಾಡಿದ್ದೀರಲ್ಲ ಇವತ್ತಿನ ಡೇ ಅದನ್ನ ಬರೆದಿಡಿ. ಆ್ಯಂಡ್ ಅದರಿಂದ ಏನಾಗುತ್ತೆ ಅಂದರೆ ನಾಳೆ ನಿಮಗೆ ವೆಲ್ ಸ್ಲೀಪ್ ಸಿಗುತ್ತೆ. ಲೈಕ್ ಅದರಿಂದ ಹ್ಯಾಪಿಯಾಗಿ ಫುಲ್ ಟೆನ್ಷನ್ ಏನೂ ಇರೋಲ್ಲ, ಲೈಕ್ ಆರಾಮಾಗಿ ಮಲ್ಕೋಬೋದು. ಆ್ಯಂಡ್ ಅದಲ್ಲದೆ ನಿಮ್ಗೆ ಮೋರ್ ಸ್ಟ್ರೆಂತ್ ಇರುತ್ತೆ ನಾಳೆ ಎದ್ದೇಳಬೇಕಾದ್ರೆ ಐ ಕ್ಯಾನ್ ಡೂ ಇಟ್ ಅಂತ. ಸೊ ಆದಷ್ಟು ಇದು 3 ಥಿಂಗ್ಸ್ನ ನೀವು ಮಾಡ್ತೀರಿ. ಆ್ಯಂಡ್ ಈ 7 ಥಿಂಗ್ಸ್ನ ಏನು ಹೇಳಿದ್ದೀನಲ್ಲ ಒಂದು ಸ್ವಲ್ಪ ಟ್ರೈ ಮಾಡಿ. ಅಟ್ಲೀಸ್ಟ್ ಬರೀ 30 days ಯು ವಿಲ್ ಗೆಟ್ ಚೇಂಜ್. ಆ್ಯಂಡ್ ನಿಮಗೆ ಗೊತ್ತಾಗುತ್ತೆ ಏನು ಚೇಂಜ್ ಮಾಡ್ಕೋಬೇಕು ಅಂತ, ಇನ್ನು ಏನು ಮಾಡಬಾರ್ದು ಅಂತ. ಜಸ್ಟ್ ಈ 30 daysಲ್ಲಿ ಈ 7 ಟಿಪ್ಸ್ನ ಟ್ರೈ ಮಾಡಿ ನೋಡ್ತಾ ಇದ್ದೀನಿ. ಆ್ಯಂಡ್ 7 ಟಿಪ್ಸ್ ದಟ್ 30 daysಲ್ಲಿ ಹೇಗೆ ಚೇಂಜ್ ಮಾಡು ಅಂತ ಹೇಳಿದ್ದೀನಿ ಈ ವಿಡಿಯೋದಲ್ಲಿ ಬಂದ್ಬಿಟ್ಟು. ಆ್ಯಂಡ್ ಟ್ರೈ ಒನ್ ಬಟ್ ಟ್ರೈ ಆಲ್. ಏನಂದರೆ ಬಿ ಕನ್ಸಿಸ್ಟೆನ್ಸಿ. ಏನೇ ಮಾಡಬೇಕಂದ್ರೆ ಕನ್ಸಿಸ್ಟೆನ್ಸಿ ಆಗಿರಿ. ಆ್ಯಂಡ್ ಒನ್ ಟೈಮ್ ಹೋಗಿ ನೆಕ್ಸ್ಟ್ ಟೈಮ್ ಬಿಟ್ಟರೆ ಏನೂ ಆಗಲ್ಲ, ನಿಮ್ಗೆ ಯೂಸ್ ಇಲ್ಲ. ಸೊ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿ. ಇವತ್ತಿನ ವಿಡಿಯೋ ಇದಾಗಿತ್ತು. ಸೊ ಬಿ ಸಬ್ಸ್ಕ್ರೈಬ್ ಆ್ಯಂಡ್ ಕಮೆಂಟ್ ಮಾಡೋದು ಮರೆಕೋಬಿಡಿ, ಶೇರ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋ. ಅಲ್ಲಿ ತನಕ